ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕವಲುಗಳಲ್ಲಿ ಪ್ರತಾಪಕ್ಕೆ ರಭಸದಿಂದ ಭೋರ್ಗರೆಯುತ್ತಾ ಬೀಳುವ ಆ ಅದ್ಭುತ ಜಲಧಾರೆ. ಪ್ರಕೃತಿ ಸಿರಿಯ ಪವಿತ್ರ ಪುಣ್ಯಕ್ಷೇತ್ರ. ದೇಶವನ್ನೇ ಕತ್ತಲಿನಿಂದ ಬೆಳಕಿಗೆ ತಂದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ. ಶಾಪದ ಮರುಭೂಮಿಯಲ್ಲಿ ಗುಪ್ತಗಾಮಿನಿಯಾಗಿರುವ ದೇವಸ್ಥಾನಗಳು. ಈ ಎಲ್ಲ ಅವರ್ಣಾತೀತ ಅನುಭವಗಳನ್ನು ನೀವು ಅನುಭವಿಸಲು ಶಿವನ ಸಮುದ್ರಕ್ಕೆ ಬರಬೇಕು. ಹೌದು ಸ್ನೇಹಿತರೆ, ಅದೇ ಕರ್ನಾಟಕದ ನಾಯಗಾರ ಶಿವನ ಸಮುದ್ರ. ಬನ್ನಿ, ಹಾಗಾದರೆ ಈ ವಿಡಿಯೋದಲ್ಲಿ ಶಿವನ ಸಮುದ್ರ ಹತ್ತಿರವಿರುವಂಥ 10 ಅದ್ಭುತ ಪ್ರವಾಸಿ ಸ್ಥಾನಗಳ ಪರಿಚಯ ನಾನು ನಿಮಗೆ ಮಾಡಿಕೊಡ್ತೀನಿ. ಹಾಗಾದರೆ ಇವತ್ತು ಫೋಕಸ್ ಮಾಡೋಣ ಶಿವನ ಸಮುದ್ರ. ಕರ್ನಾಟಕದ ಪ್ರಮುಖ ಜಲಪಾತಗಳಲ್ಲಿ ಒಂದು ಶಿವನ ಸಮುದ್ರ. ಕಾವೇರಿ ಇಲ್ಲಿ 2 ಕವಲುಗಳಾಗಿ ಇಬ್ಬಾಗವಾಗಿ ಗಗನಚುಕ್ಕಿ, ಭರಚುಕ್ಕಿ ಆಗಿ ಧುಮ್ಮುಕುತ್ತಾಳೆ. 100 ಮೀಟರ್ ಎತ್ತರದಿಂದ ಧುಮ್ಮುಕುವ ಶಿವನ ಸಮುದ್ರ ಜಲಪಾತ ಕಣ್ತುಂಬಿಕೊಳ್ಳಲು ನೂರಾರು ಪ್ರವಾಸಿಗಳು ಪ್ರತಿನಿತ್ಯ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಅದರಲ್ಲೂ ಜುಲೈಯಿಂದ ಅಕ್ಟೋಬರ್ ತಿಂಗಳು ಇಲ್ಲಿಗೆ ಭೇಟಿ ನೀಡಲು ಅತ್ಯಂತ ಸೂಕ್ತವಾದ ಸಮಯ. ಯಾಕಂದರೆ ಅದೇ ಮಳೆಗಾಲ, ಅದೇ ಮನ್ಸೂನು ಪ್ರಾರಂಭವಾಗಿ ನಿಲ್ತಾ ಇರುತ್ತೆ. ಅಲ್ಲಿ ನೀರಿನ ಧಾಟಿ ತುಂಬಾ ಮಧುರವಾಗಿರುತ್ತದೆ. ಶಿವನ ಸಮುದ್ರ ಬೆಂಗಳೂರಿನಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದ್ದರೆ ಮೈಸೂರಿನಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿದೆ. ಈಶ್ವರನ ಶಿರದಿಂದ ಗಂಗೆ ಧುಮುಕುವಂತೆ ಕಾವೇರಿ ಇಲ್ಲಿ ಧುಮುಕಿ ವಿಶಾಲ ಹರವು ಪಡೆದು ಸಮುದ್ರದೋಪಾದಿಯಲ್ಲಿ ಹರಿಯುವ ಕಾರಣಕ್ಕೆ ಇದಕ್ಕೆ ಶಿವನ ಸಮುದ್ರ ಎಂದು ಹೆಸರು ಬಂದಿದೆ. ಈ ಜಲಪಾತ ದೇಶದಲ್ಲಿ 2ನೇ ಅತಿ ದೊಡ್ಡ ಜಲಪಾತವೆಂದು ಮತ್ತು ವಿಶ್ವದಲ್ಲಿರುವ 100 ಪ್ರಮುಖ ಜಲಪಾತಗಳಲ್ಲಿ ಒಂದು ಎಂದು ಖ್ಯಾತಿ ಪಡೆದಿದೆ. ಶಿವನ ಸಮುದ್ರ ವಿದ್ಯುತ್ ಉತ್ಪಾದನಾ ಕೇಂದ್ರ. ಇದನ್ನು ಶಿಂಷಾ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಎಂದು ಕೂಡ ಕರೆಯುತ್ತಾರೆ. ಈ ವಿದ್ಯುತ್ಗಾರವನ್ನು 1902ರಲ್ಲಿ ಸ್ಥಾಪಿಸಲಾಗಿತ್ತು. ಶಿವನ ಸಮುದ್ರ ಕೇವಲ ತಾಣವಷ್ಟೇ ಅಲ್ಲ, ಇಡೀ ದೇಶವನ್ನೇ ಕತ್ತಲಿನಿಂದ ಬೆಳಕಿಗೆ ತಂದ ಸ್ಮರಣೀಯ ತಾಣ. ಕತ್ತಲಲ್ಲಿದ್ದ ಕರುನಾಡಿಗೆ ಬೆಳಕು ನೀಡಿದ ಕೀರ್ತಿಯು ಶಿವನ ಸಮುದ್ರಕ್ಕೆ ಸಲ್ಲುತ್ತದೆ. ಕೋಲಾರ ಚಿನ್ನದ ಗಣಿಗೆ 35 ಕಿಲೋವ್ಯಾಟ್ ವಿದ್ಯುತ್ ಒದಗಿಸಿ ಗಂಧದ ನಾಡನ್ನು ಚಿನ್ನದ ನಾಡಾಗಿ ಮಾಡಿದ ಹೆಮ್ಮೆಯು ಶಿವನ ಸಮುದ್ರಕ್ಕೆ ಸಲ್ಲುತ್ತದೆ. ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಬೆಂಗಳೂರಿನಿಂದ 120 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಮಂಡ್ಯದಿಂದ ಕೇವಲ 60 ಕಿಲೋಮೀಟರ್ ಮಾತ್ರ. ಗಗನಚುಕ್ಕಿ. ಈ ಶಿಂಷಾ ಜಲವಿದ್ಯುತ್ಗಾರ ಬಳಿಯಲ್ಲಿರುವ ಗಗನಚುಕ್ಕಿ ಹರಿವು ಕಡಿಮೆ, ಆದರೆ ಎತ್ತರ ಹಾಗೂ ರಭಸ ತುಂಬನೇ ಇದೆ. ಬೆಂಗಳೂರು ಕೊಳ್ಳೇಗಾಲ ಹೆದ್ದಾರಿಯ ಅಂಚಿನಲ್ಲಿರುವ ಗಗನಚುಕ್ಕಿಯನ್ನು ತಲುಪುವುದು ಅತ್ಯಂತ ಸುಲಭವಾದ ಕೆಲಸ. ಇಲ್ಲಿ ಬಸ್ಸುಗಳ ವ್ಯವಸ್ಥೆಯೂ ಕೂಡ ಇದೆ. ನೀರಿನ ರಭಸ ತೀವ್ರ, ಕಣಿವೆ ಕೊಳ್ಳ ಪ್ರದೇಶವಾಗಿದ್ದರಿಂದ ಜಲಪಾತಳಕ್ಕೆ ಇಳಿಯುವುದು ಕಠಿಣ ಹಾಗೂ ಅತ್ಯಂತ ಅಪಾಯಕಾರಿ. ಕಬಿನಿ ನದಿಯು ಕಾವೇರಿಯೊಂದಿಗೆ ಒಟ್ಟಾಗಿ ಪ್ರವಹಿಸುವ ಸಂದರ್ಭದಲ್ಲಿ ದೊಡ್ಡ ಬಂಡೆಗಳ ಮೂಲಕ ನುಗ್ಗುತ್ತಿರುವ ನದಿಯು 90 ಮೀಟರ್ ಜಲಪಾತವನ್ನು ಸೃಷ್ಟಿಸುತ್ತದೆ. ಇದನ್ನು ಭೇಟಿ ನೀಡಿರುವ ಸಮಯ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳ ಅವಧಿ. ಇದು ಮೈಸೂರಿನಿಂದ ಕೇವಲ 62 ಕಿಲೋಮೀಟರ್ ದೂರದಲ್ಲಿದೆ.
ಬೆಂಗಳೂರಿನಿಂದ ಗಗನಚುಕ್ಕಿ ಸುಮಾರು 131 ಕಿಲೋಮೀಟರ್ಗಳಾಗಿವೆ. ಮೊದಲನೆಯ ಮಾರ್ಗ ಬೆಂಗಳೂರು, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಳವಳ್ಳಿಯಿಂದ ನೀವು ಗಗನಚುಕ್ಕಿಯನ್ನು ಸೇರಬಹುದು. ಇದು ರಾಷ್ಟ್ರೀಯ ಹೆದ್ದಾರಿ 275 ಮೂಲಕ. ಇನ್ನೊಂದು ಮಾರ್ಗ ಬೆಂಗಳೂರು, ತಾತಗುಣಿ, ಕನಕಪುರ, ಮಳವಳ್ಳಿ ಹಾಗೂ ಗಗನಚುಕ್ಕಿ. ರಾಷ್ಟ್ರೀಯ ಹೆದ್ದಾರಿ 209 ಮೂಲಕ ನೀವು ಗಗನಚುಕ್ಕಿಯನ್ನು ತಲುಪಬಹುದು. ತಲಕಾಡು. ತಲಕಾಡಿನಲ್ಲಿ ಮರಳಿನಿಂದ ಮುಚ್ಚಿ ಹೋಗಿದ್ದ ದೇವಸ್ಥಾನಗಳು ಬೇಸಿಗೆ ಕಾಲದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದು ಐತಿಹಾಸಿಕ ಕಥೆಯನ್ನು ಬಿಚ್ಚಿ ಬಿಡುತ್ತವೆ. ತಲಕಾಡು ಶಿವನ ಸಮುದ್ರದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಇದು ಧಾರ್ಮಿಕ ಕೇಂದ್ರಕ್ಕಿಂತಲೂ ಹೆಚ್ಚಾಗಿ ಪಿಕ್ನಿಕ್ ತಾಣವಾಗಿ ತುಂಬಾನೇ ಇತ್ತೀಚೆಗೆ ಪ್ರಸಿದ್ಧಿಯನ್ನು ಪಡಿತಾ ಇದೆ. ಪಕ್ಕದಲ್ಲಿಯೇ ಕಾವೇರಿ ನದಿ ಇರುವುದರಿಂದ ನೀವು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಈ ಮರುಭೂಮಿಯಲ್ಲಿ ತಿರುಗಾಡಿ ಒಳ್ಳೆಯ ಒಂದು ಪಿಕ್ನಿಕ್ ಅನ್ನು ಅನುಭವಿಸಬಹುದು. ಇಲ್ಲಿ ತೆಪ್ಪಗಳ ಮೂಲಕ ಕೂಡ ನೀವು ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಕಾವೇರಿ ನದಿಯಲ್ಲಿ ಹರಿದು ಅತ್ಯಂತ ಸಾಹಸಕಾರಿ ಅನುಭವವನ್ನು ನೀವು ಪಡೆಯಬಹುದು. ತಲಕಾಡಿನಲ್ಲಿರುವ ದೇವಸ್ಥಾನ ಹೊಯ್ಸಳ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಹೊಯ್ಸಳರು ಶಿವನ ದೇವಸ್ಥಾನವನ್ನು ಇಲ್ಲಿ ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಇಲ್ಲಿ ನಡೆಯುವ ಪಂಚಲಿಂಗ ದರ್ಶನ ವಿಶೇಷವಾಗಿದ್ದು, ಪಂಚಲಿಂಗ ದರ್ಶನವು 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ತಲಕಾಡು ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿದೆ. ತಲಕಾಡು ಬೆಂಗಳೂರಿನಿಂದ ಸರಿಯಾಗಿ 133 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಮೈಸೂರಿನಿಂದ ಕೇವಲ 45 ಕಿಲೋಮೀಟರ್ ದೂರದಲ್ಲಿದೆ. ಭರಚುಕ್ಕಿ. ಈ ಜಲಪಾತವು ರೌದ್ರ ರಮಣೀಯವಾಗಿ ಧುಮುಕುವುದರಿಂದ ದೃಶ್ಯಕಾವ್ಯವಾಗಿ ನಿಮಗೆ ಒಂದು ಅತ್ಯದ್ಭುತ ಸೀನರಿಯನ್ನು ಕ್ರಿಯೇಟ್ ಮಾಡುತ್ತದೆ. ಭರಚುಕ್ಕಿಯ ಜಲಪಾತವು 3 ಕಾಲುವೆಗಳಾಗಿ ಸುಮಾರು 100 ಅಡಿ ಅಗಲ ಹಾಗೂ 100 ಅಡಿ ಆಳಕ್ಕೆ ಧುಮುಕುವ ದೃಶ್ಯವನ್ನು ವರ್ಣಿಸಲು ನನಗೆ ಅಸಾಧ್ಯವೇ ಸರಿ. ಮಧ್ಯರಂಗ ಕ್ಷೇತ್ರದ ಬಳಿಯಲ್ಲಿರುವ ಭರಚುಕ್ಕಿ ಜಲಪಾತದಲ್ಲಿ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ, ಆದರೆ ನೀರಿನ ಹರಿವು ತುಂಬಾ ವಿಶಾಲವಾಗಿದೆ. ಭರಚುಕ್ಕಿಯನ್ನು ತಲುಪಲು ನಿಮಗೆ ಸ್ವಂತವಾದ ವಾಹನಗಳೇ ಬೇಕು. ಇಲ್ಲಿ ಕಾರು ಅಥವಾ ನೀವು ಬೈಕುಗಳ ಮೂಲಕ ತಲುಪಬಹುದು. ಯಾಕಂದರೆ ಇಲ್ಲಿ ಬಸ್ಸುಗಳು ಹೋಗುವುದು ತುಂಬಾ ಕಷ್ಟ. ಭರಚುಕ್ಕಿ ಜಲಪಾತದಲ್ಲಿ ಇಡೀ ದೇಶದಲ್ಲಿ ಅಂದರೆ ಭಾರತದಲ್ಲಿಯೇ ಮೊದಲ ಬಾರಿಗೆ ಜಲಪಾತೋತ್ಸವವನ್ನು ಕೈಗೊಳ್ಳಲಾಯಿತು. ಭರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತ ವಿಶ್ವದ ಜಲಪಾತಗಳಲ್ಲಿ 83ನೇ ಸ್ಥಾನದಲ್ಲಿವೆ. ಶ್ರೀರಂಗನಾಥ ಸ್ವಾಮಿ ದೇವಾಲಯ. ಪ್ರವಾಸಿಗರು ಇಲ್ಲಿನ ಜಲಪಾತ ನೋಡಲು ಬರುವಾಗ ಮಧ್ಯರಂಗ ದ್ವೀಪದಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ಕೊಡಬಹುದು. ಇದು ಹೊಯ್ಸಳರ ಕಾಲಕ್ಕೆ ಸೇರಿದ ದೇವಾಲಯವಾಗಿದೆ. ಪ್ರವಾಸಿಗರು ಇಲ್ಲಿಗೆ ತಲುಪಲು ಕಾವೇರಿ ನದಿಯ ಮೇಲೆ ಕಟ್ಟಲಾಗಿರುವ 2 ಸೇತುವೆಗಳನ್ನು ದಾಟಬೇಕು. ಶ್ರೀರಂಗನಾಥ ಸ್ವಾಮಿಯನ್ನು ದ್ರಾವಿಡ ವಾಸ್ತು ಶೈಲಿಯಲ್ಲಿ ಕಟ್ಟಲಾಗಿದೆ. ಇಲ್ಲಿ ಶ್ರೀರಂಗನಾಥನನ್ನು ಮಧ್ಯರಂಗ ಎಂದು ಕರೆಯುತ್ತಾರೆ. ದ್ವೀಪದ 3 ಕಡೆಯಲ್ಲೂ ನೀವು ದೇವಾಲಯಗಳನ್ನು ನೋಡಬಹುದು. ದರ್ಗಾ ಹಜರತ್ ಮರ್ದನ್ ಗೈಬ್. ದರ್ಗಾ ಹಜರತ್ ಮರ್ದನ್ ಗೈಬ್ ಪುರಾತನ ದರ್ಗಾ. ಇದು ಹಲವಾರು ಮುಸ್ಲಿಮರನ್ನು ದೈನಂದಿನ ಭೇಟಿಗೆ ಆಕರ್ಷಿಸುತ್ತದೆ. ಮುಸಲ್ಮಾನರ ಪವಿತ್ರ ಮತ್ತು ಧಾರ್ಮಿಕ ಪುಣ್ಯಕ್ಷೇತ್ರ ಇದಾಗಿದೆ. ಈ ಜಲಾಶಯ ಉಕ್ಕಿ ಹರಿಯುವ ನೀರಿನಿಂದ ರಮ್ಯ ಮನೋಹರವಾಗಿದೆ. ಈ ತಳದಿಂದ ನಿಂತು ನೋಡಿದರೆ ವಿಶ್ವವಿಖ್ಯಾತ ಏಷ್ಯಾ ಖಂಡದ ಪ್ರಪ್ರಥಮ ಜಲವಿದ್ಯುತ್ ಸ್ಥಾವರ ಬ್ಲಫ್ನ ಒಂದು ಸುಂದರ ನೋಟ ಕಾಣಿಸುತ್ತದೆ. ಈ ದರ್ಗಾ ಹಿಂದೂ ಮತ್ತು ಮುಸಲ್ಮಾನರ ಐಕ್ಯತೆಯ ಸಂಕೇತವನ್ನು ಸೂಚಿಸುತ್ತದೆ. ಮುಸ್ಲಿಮರ ಈ ಪವಿತ್ರ ದರ್ಗಾ ಬೆಂಗಳೂರಿನಿಂದ ಸುಮಾರು 139 ಕಿಲೋಮೀಟರ್ ದೂರದಲ್ಲಿದೆ. ವೇಸ್ಲೆ ಸೇತುವೆ. ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸ ತಾಣ ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿ ಜಲಪಾತಕ್ಕೆ ಹೋಗುವ ಮುನ್ನ ಸಿಗುವ ಐತಿಹಾಸಿಕ ಹಾಗೂ ಅತಿ ಹಳೆಯ ಸೇತುವೆ ವೇಸ್ಲೆ ಸೇತುವೆ. ಇತ್ತೀಚೆಗೆ ನೀರಿನ ಸೆಳೆತಕ್ಕೆ ಸಿಕ್ಕು ಇದು ತುಂಬಾ ಗಾಯವಾಗಿದೆ. 200 ವರ್ಷಗಳ ಹಿಂದೆ ಕಟ್ಟಿದ್ದ ಈ ಸೇತುವೆ ಪರ್ಯಾಯವಾಗಿ ಮತ್ತೊಂದು ಸೇತುವೆ ನಿರ್ಮಾಣಗೊಂಡಿದೆಯಾದರೂ ಈ ಸೇತುವೆ ಮೂಲಕವೇ ಅನೇಕ ಪ್ರವಾಸಿಗರು ಭರಚುಕ್ಕಿಗೆ ತೆರಳಲು ಇಚ್ಛಿಸುತ್ತಾರೆ. ಈ ಅದ್ಭುತವಾದಂತಹ ವೇಸ್ಲೆ ಸೇತುವೆ ಬೆಂಗಳೂರಿನಿಂದ ಕೇವಲ
29 ಕಿಲೋಮೀಟರ್ ದೂರದಲ್ಲಿದ್ದರೆ ಮೈಸೂರಿನಿಂದ 68 ಕಿಲೋಮೀಟರ್ ದೂರದಲ್ಲಿದೆ. ಮುಂದಿನ ಭಾಗದಲ್ಲಿ ಶಿವನ ಸಮುದ್ರ ಭಾಗ 2 ಮುಂದಿನ ತಿಂಗಳು ಬಿಡುಗಡೆಯಾಗುತ್ತದೆ. ಈ ವಿಡಿಯೋ ನೋಡಲು ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ ಮಾತೆ. ಈ ವಿಡಿಯೋನ ಈಗಲೇ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಕೂಡ ಕೊಡಿ.